ಈ ಯುದ್ಧ ಶುರುವಾಗಿ ದಿನಗಳಾಗ್ತಾ ಬಂತು. ಅಂದರೆ 100 ದಿನಗಳಾಗ್ತಾ ಬರ್ತಾ ಇದೆ. ಈ 100 ದಿನಗಳ ಆಗ್ತಾ ಬಂದರೂ ಕೂಡ ಆರೋಪ ಪ್ರತ್ಯಾರೋಪಗಳು ಮತ್ತು ತಮ್ಮನ್ನು ತಾವು ಹೊಗಳಿಕೊಳ್ಳೋದು, ನಾವು ಗೆದ್ದಿದ್ದೀವಿ ಅಂತ ಹೇಳಿಕೊಳ್ಳುವಂತಹ ಪರಿಪ್ರಮಾಣ ಮಾತ್ರ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ನೀವು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ, ಅಮೆರಿಕ ಯಾವಾಗ ದಾಳಿ ಮಾಡಿ ಇರಾನ್ ಮೇಲೆ ಮೂಲಸೌಕರ್ಯಗಳು, ಅಲ್ಲಿಯ ನಾಯಕರನ್ನೆಲ್ಲ ಹೊಡೆದು ಉಳಿಸುತ್ತಲ್ಲ, ಆ ಸಮಯದಲ್ಲಿ ಅಮೆರಿಕ ಹೇಳಿತ್ತು, ಇರಾನ್ನ ಜುಟ್ಟು ನಮ್ಮ ಕೈಯಲ್ಲಿದೆ, ಇರಾನ್ನ ವಾಯು ಮಾರ್ಗವೂ ಕೂಡ ನಮ್ಮದ ಜೊತೆಗಿದೆ, ಎಲ್ಲವನ್ನು ಕೂಡ ಉಡಾವಣೆ ಮಾಡಿಬಿಟ್ಟಿದ್ದೀವಿ ಅಂತ ಯಾರು ಹೇಳಿದ್ರು? ಅಮೆರಿಕಾದವರು ಹೇಳಿದರು. ಇದರ ಅರ್ಥ ಏನು ಅಂತ ಹೇಳಿದರೆ, ನಾವು ಇರಾನನ್ನು ಜಯಿಸಿಬಿಟ್ಟಿದ್ದೀವಿ, ಇರಾನ್ ನಮ್ಮ ಹೊಡೆತಕ್ಕೆ ಶತಾಯಗತಾಯವಾಗಿ ಹೀನಾಯವಾಗಿ ಸೋತು ಹೋಗಿದೆ ಅಂತ ಅಮೆರಿಕ ಹೇಳಿತ್ತು. ಈ ಅಮೆರಿಕಾದ ಈ ಹೇಳಿಕೆಗೆ ಇರಾನ್ನವರು ಕೂಡ ಕೌಂಟರ್ ಅಟ್ಯಾಕ್ ಮಾಡಿದ್ರು. ನಾವು ಅಮೆರಿಕಾದ ಮುಂದೆ ಮಂಡಿ ಊರಿಲ್ಲ, ಬದಲಾಗಿ ನಾವು ಕೂಡ ಗೆದ್ದಿದ್ದೀವಿ ಅಂತ. ಈ ಗೆದ್ದಿದ್ದೀವಿ, ಸೋತಿದ್ದೀವಿ, ಸೋಲ್ಸಿದ್ದೀವಿ ಅನ್ನುವಂಥ ಹೇಳಿಕೆಗಳ ನಡುವೆ ಇರಾನ್ನಿಂದ ಮತ್ತೊಂದು ಹೇಳಿಕೆ ಇವತ್ತು ಹೊರಗಡೆ ಬಂದಿದ್ದೀವಿ. ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಜಯಶೀಲ ಆಗಿರೋದು ಇರಾನ್ ಅಂತ. ಹಾಗಾದರೆ ಏನಾಯಿತು? ಇದೇ ಮೊದಲ ಸುದ್ದಿ. ಗಲ್ಫ್ ಯುದ್ಧ ಗೆದ್ದಿದ್ದು ನಾನೇ ಎಂದ ಇರಾನ್. ಫೆಬ್ರವರಿ 28ನೇ ತಾರೀಕಿಗೆ ಅಮೆರಿಕ ಮತ್ತು ಇಸ್ರೇಲ್ ಜಂಟಿ ದಾಳಿ ಮಾಡಿದಂತಹ ಸಮಯದಲ್ಲಿ ಅಯತಲ್ಲಾ ಅಲಿ ಖಮೇನಿ ಆ ಘಟನೆಯಲ್ಲಿ ಮೃತಪಟ್ಟಿದ್ದರು. ಅವರ ಜೊತೆಗೆ ಅನೇಕರು ಕೂಡ ಮೃತಪಟ್ಟಿದ್ದನ್ನು ನೋಡಿದ್ದೀವಿ. ಅಯತಲ್ಲಾ ಅಲಿ ಖಮೇನಿ ಮೃತಪಟ್ಟ ನಂತರ ಅವರ ಪುತ್ರ 52 ವರ್ಷದ ಮೋಸ್ತಬಾ ಖಮೇನಿ ಅಲ್ಲಿ ಅಧಿಕಾರವನ್ನು ತೆಗೆದುಕೊಂಡರು. ಮೋಸ್ತಬಾ ಖಮೇನಿ ಇದುವರೆಗೂ ಕೂಡ ಸಾರ್ವಜನಿಕವಾಗಿ ಯಾರ ಕಣ್ಣಿಗೂ ಕೂಡ ಸಿಕ್ಕಿಲ್ಲ, ಅಜ್ಞಾತವಾಸದಲ್ಲಿದ್ದಾರೆ. ಬಿಕಾಸ್ ಇಸ್ರೇಲ್ ಮತ್ತು ಅಮೆರಿಕ ಏಕಾಏಕಿಯಾಗಿ ಮತ್ತೆ ಮೋಸ್ತಬಾ ಖಮೇನಿ ಮೇಲೆ ದಾಳಿ ಮಾಡಬಹುದು, ಆ ದಾಳಿಯಲ್ಲಿ ನಾನು ಮೃತಪಡಬಹುದು ಎನ್ನುವಂಥ ಆತಂಕ. ಈ ಹಿಂದೆ ನಾವು ಅನೇಕ ಬಾರಿ ನೋಡಿದ್ವಿ, ಮೋಸ್ತಬಾ ಖಮೇನಿ ರಹಸ್ಯ ಮಾರ್ಗದ ಮುಖಾಂತರ, ರಹಸ್ಯ ಪತ್ರಗಳ ಮುಖಾಂತರವೇ ಮಾತ್ರ ವ್ಯವಹಾರಗಳನ್ನು ಮಾಡ್ತಾ ಇದ್ದಾರೆ. ರಾಜತಾಂತ್ರಿಕರ ಮುಖಾಂತರ ಮೋಸ್ತಬಾ ಖಮೇನಿ ಕೊಡುವಂತಹ ಡೈರೆಕ್ಷನ್ನಲ್ಲಿ ಅಲ್ಲಿಯ ವಿದೇಶಾಂಗ ಸಚಿವರು, ವಿದೇಶಾಂಗ ಇಲಾಖೆಯ ಅಧಿಕಾರಿಗಳು ಎಲ್ಲರೂ ಕೂಡ ಅಮೆರಿಕ ಮತ್ತು ಇಸ್ರೇಲ್ನ ಜೊತೆಗೆ ಮಾತುಕತೆಯನ್ನು ನಡೆಸ್ತಿದ್ದಾರೆ ಅನ್ನುವಂಥದ್ದೊಂದು ಸುದ್ದಿಯನ್ನು ನೋಡಿದ್ವಿ. ಇದೀಗ ಅದೇ ಮೋಸ್ತಬಾ ಖಮೇನಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ, ಅಮೆರಿಕ ಮತ್ತು ಇಸ್ರೇಲ್ ನಡುವೆ ನಡೆದಂತಹ ಯುದ್ಧದಲ್ಲಿ ಅಂದರೆ ಇರಾನ್ ಇದೀಗ ಗೆದ್ದು ಬೀಗಿದೆ ಅಂತ ಅವರು ಹೇಳಿರೋದು. ಇರಾನ್ನ ಇಸ್ಲಾಮಿಕ್ ಕ್ರಾಂತಿಯ ಸಂಸ್ಥಾಪಕ ಅಯತಲ್ಲಾ ರುಹುಲ್ಲಾ ಖೊಮೇನಿ ಅವರ 37ನೇ ಒಂದು ಪುಣ್ಯಸ್ಮರಣೆ ಇತ್ತು. ಆ 37ನೇ ಪುಣ್ಯಸ್ಮರಣೆಯ ಕಾರ್ಯಕ್ರಮದಲ್ಲಿ ಅವರು ಇಂಥದ್ದೊಂದು ಸಂದೇಶವನ್ನು ಕೊಟ್ಟಿರೋದು. ಹಾಗಾದರೆ ಅಸಲಿಯತ್ತೇನು? ಇರಾನ್ ಈ ಹೇಳಿಕೆಯನ್ನು ಕೊಡೋದಕ್ಕೆ ಇರಬಹುದಾದಂಥ ಬಲವಾದ ಕಾರಣಗಳೇನು? ಸೋತಿರೋದು ಗೆದ್ದಿರೋದು ಅದಕ್ಕೆ ಡಿಸೈಡ್ ಆಗೋದಕ್ಕೆ ಇನ್ನೂ ಸ್ವಲ್ಪ ಸಮಯಗಳು ಬೇಕು. ಆರ್ಥಿಕವಾಗಿ ಯಾರ್ಯಾರು ಹೊಡೆತವನ್ನು ತಿಂದಿದ್ದಾರೆ, ಅಮೆರಿಕ ಅದರ ಹೊಡೆತವನ್ನು ಹೇಗೆ ತಿಂದಿದೆ, ಇರಾನ್ನ ಪರಿಣಾಮಗಳು ಎಲ್ಲವೂ ಕೂಡ ಇಡೀ ಜಗತ್ತಿಗೆ ಗೊತ್ತಿದೆ. ಆದರೆ ಈ ರೀತಿಯಾಗಿ ಹೇಳಿಕೆ ಕೊಡೋದಕ್ಕೆ ಕಾರಣಗಳೇನು? ಡೀಟೇಲ್ಸ್ ನೋಡ್ತಾ ಹೋಗೋಣ. ಮತ್ತೊಂದು ಕಡೆ ಇಸ್ರೇಲ್ ಮತ್ತು ಲೆಬನಾನ್ ನಡುವೆ ಈ ಎಲ್ಲ ಬೆಳವಣಿಗೆಗಳಾಗಿತ್ತಲ್ಲ, ಅದಕ್ಕೆ ಇದೀಗ ಕದನ ವಿರಾಮವಾಗಿದೆ. ಆ ವಿಚಾರದ ಬಗ್ಗೆಯೂ ಕೂಡ ನೋಡ್ತಾ ಹೋಗೋಣ. ಯುದ್ಧ ಗೆದ್ದಿದ್ದು ಟ್ರಂಪ್ ಅಲ್ಲ, ನಾವು ಅಂತ ಮೋಸ್ತಬಾ ಖಮೇನಿ ಕೊಟ್ಟಂತ ಹೇಳಿಕೆ ಇದು. ಅವರು ಹೇಳ್ತಾರೆ, ಗಲ್ಫ್ ಯುದ್ಧದಿಂದ ಅಮೆರಿಕ ಮತ್ತು ಇಸ್ರೇಲ್ ದೇಶಗಳಿಗೆ ನಿರ್ಣಾಯಕ ಪೆಟ್ಟು ಬಿದ್ದಿದೆ. ಇರಾನ್ನ ಸುಪ್ರೀಂ ಲೀಡರ್ ಅಯತಲ್ಲಾ ಮೋಸ್ತಬಾ ಖಮೇನಿ ಕೊಟ್ಟಂತ ಹೇಳಿಕೆ ಇದು. ರುಹುಲ್ಲಾ ಖಮೇನಿ ಪುಣ್ಯಸ್ಮರಣೆ ಕಾರ್ಯಕ್ರಮ ಇತ್ತು. ಆ ಸಮಯದಲ್ಲಿ ಅವರೆಲ್ಲ ಹೇಳಿದ್ದಾರೆ, ಇರಾನ್ ಮೇಲಿನ ಅಮೆರಿಕದ ಮಿಲಿಟರಿ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಿದೆ ಅಂತ ಅವರೆಲ್ಲ ಮಾತನಾಡಿರೋರು. ಇದಕ್ಕೆ ಕೆಲವೊಂದಿಷ್ಟು ಕಾರಣಗಳಿದೆ. ಏನು ಕಾರಣಗಳು? ಈ ಹಿಂದೆಯೂ ಕೂಡ ಅವರು ಹೇಳಿದ್ದಾರೆ, ನಾವು ದಾಳಿ ಆದಾಗ ಪ್ರತಿ ದಾಳಿ ಮಾಡಿದ್ದೀವಿ, ನಮ್ಮ ನಾಯಕರ ಮೇಲೆ ದಾಳಿ ಮಾಡಿದಂತಹ ಸಮಯದಲ್ಲೂ ಕೂಡ ಇಸ್ರೇಲ್ ಮತ್ತು ಅಮೆರಿಕದ ನಾಯಕರನ್ನ ಕೊನೆಗೊಳಿಸಬೇಕು ಅಂತ ನಾವೆಲ್ಲ ಪ್ರಯತ್ನವನ್ನು ಪಟ್ಟಿದ್ದೀವಿ ಅಂತ. ಡೊನಾಲ್ಡ್ ಟ್ರಂಪ್ ಅವರ ಹತ್ಯೆ ಆಗಬೇಕು ಅನ್ನೋ ಕಾರಣಕ್ಕಾಗಿಯೇ ಇರಾನ್ನ ಸಂಸತ್ತಿನಲ್ಲಿ ಒಂದು ಕಾನೂನಾತ್ಮಕವಾಗಿ ಇನಾಮನ್ನು ಘೋಷಣೆ ಮಾಡೋದಕ್ಕೂ ಕೂಡ ಇರಾನ್ ಅವರು ಹೋಗಿದ್ದ ನಾವೆಲ್ಲ ನೋಡಿದ್ವಿ. ಇದೆಲ್ಲ ಬೆಳವಣಿಗೆ. ಯಾಕೆ ಇಂಥದ್ದೊಂದು ಹೇಳಿಕೆ? ಪ್ರಮುಖವಾಗಿ 4-5 ಕಾರಣಗಳಿದೆ. ಒಂದು, ಮಿಲಿಟರಿ ಪ್ರತಿರೋಧ ಮತ್ತು ಸ್ಥಿರತೆಯನ್ನು ಕಾಪಾಡಿಕೊಳ್ಳಬೇಕು. ಅಂದರೆ ಇತ್ತೀಚೆಗೆ ಹಾರ್ಮುಜ್ ಜಲಸಂಧಿ ಆಯಾಕಟ್ಟಿನಲ್ಲಿ ಆದಂತಹ ದಾಳಿಗಳನ್ನು ಅವರು ತಡೆದಿದ್ದು, ಫೆಬ್ರವರಿ 28ನೇ ತಾರೀಕಿನಿಂದ ದಾಳಿ ಆದಂತಹ ಸಮಯದಲ್ಲೂ ಕೂಡ ಕೈಕಟ್ಟಿ ಕೂತಿಲ್ಲ. ನೀವು ಭಾರತ ಸೇರಿದಂತೆ ಅಥವಾ ಜನಸಾಮಾನ್ಯರಿಗೂ ಕೂಡ ಒಂದು ಗೊತ್ತಿತ್ತು, ಏನಂತ, ಅತಿ ಹೆಚ್ಚು ರಕ್ಷಣಾ ಬಜೆಟ್ ಅನ್ನು ಹೊಂದಿರುವಂತಹ ಅಮೆರಿಕ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು, ಕ್ಷಿಪಣಿಗಳನ್ನೆಲ್ಲವನ್ನು ಕೂಡ ಹೊಂದಿದೆ. ಈ ಯುದ್ಧದಲ್ಲಿ ಇರಾನ್ ಯಾವ ಲೆಕ್ಕ? ಇರಾನ್ ಅವರು ಸೋತು ಬಿಡ್ತಾರೆ, ಕೈ ಕಟ್ಟಿ ಬಿಡ್ತಾರೆ ಅಂತಾನೆ ಅನೇಕ ಜನ ಮಾತನಾಡಿದ್ದನ್ನು ನೋಡಿದ್ವಿ.
ನೋಡಿದ್ದೀವಿ. ಆದರೆ ವಾಸ್ತವ ಪರಿಸ್ಥಿತಿ ಹಾಗಾಗಲಿಲ್ಲ. ಎಲ್ಲವೂ ಕೂಡ ಪ್ರತಿಕೂಲ ಪರಿಸ್ಥಿತಿಯಲ್ಲೂ ಕೂಡ ಇರಾನ್ ಅಮೆರಿಕ ಮತ್ತು ಇಸ್ರೇಲ್ನ ವಿರುದ್ಧ ಪುಟ್ಟಿದ್ದದ್ದನ್ನು ನೋಡಿದ್ದೀವಿ. ಅದನ್ನು ಮತ್ತೆ ಪುನರ್ ಮುಂದುವರಿಸ್ತೀವಿ ಅನ್ನುವಂಥ ಸಂದೇಶವನ್ನು ಕೊಡೋದಕ್ಕೆ ಅವರೆಲ್ಲ ಪ್ರಯತ್ನವನ್ನು ಪಟ್ಟಿದ್ದಾರೆ. ಮಿಲಿಟರಿ ಶಕ್ತಿ, ನಾನು ಅವಾಗಲೇ ಹೇಳಿದಾಗೆ US ನ ಅತ್ಯಾಧುನಿಕ, ಇಸ್ರೇಲ್ನ ಅತ್ಯಾಧುನಿಕ ರಕ್ಷಣಾ ಕಾರ್ಯಾಚರಣೆಗಳ ನಡುವೆಯೂ ಕೂಡ ಸಣ್ಣದಾದಂತಹ ಡ್ರೋನ್ಗಳನ್ನು ಬಳಕೆ ಮಾಡಿ, ಆತ್ಮಹತ್ಯೆ ಡ್ರೋನ್ಗಳನ್ನು ಬಳಕೆ ಮಾಡಿಕೊಂಡು ಅಮೆರಿಕದ ಮೇಲೆ ದಾಳಿ, ಇಸ್ರೇಲ್ನ ಮೇಲೆ ದಾಳಿ ಮಾಡಿದ್ದನ್ನು ಕೂಡ ಅವರು ನೋಡಿದ್ರು. ಇದೀಗ ಅದನ್ನು ಕಂಟಿನ್ಯೂ ಮಾಡ್ತೀವಿ ಅನ್ನುವಂಥ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಎರಡನೇ ಬಲವಾದ ಕಾರಣ ಏನು ಅಂತ ಹೇಳಿದ್ರೆ ರಾಜಕೀಯ ಮತ್ತು ರಾಜತಾಂತ್ರಿಕ ಬೆಳವಣಿಗೆ ಇದೆ. ನಾವು ನಿನ್ನೆ ಇದೇ DNA ಒಂದು ಸುದ್ದಿಯನ್ನು ನೋಡಿದ್ವಿ. ಅಮೆರಿಕದ ಸಂಸತ್ನಲ್ಲಿ, ಅಮೆರಿಕದ ಒಳಗಡೆ 205, 218 ಮತಗಳಿಂದ ಡೊನಾಲ್ಡ್ ಟ್ರಂಪ್ ಅವರಿಗೆ ಹಿನ್ನಡೆ ಆಗಿದೆ ಇರಾನ್ನ ಯುದ್ಧದಲ್ಲಿ ಅಂತ. ಇದರರ್ಥ ಇರಾನ್ ಅದನ್ನು ಕ್ಯಾಚ್ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಹೆಂಗೆ ಕ್ಯಾಚ್ ಮಾಡ್ತಾ ಇದೆ ನೋಡಿ, ಇರಾನ್ ಮೇಲೆ ದಾಳಿ ಮಾಡ್ತಾ ಇರೋದನ್ನ ಸ್ವತಃ ಅಮೆರಿಕದ ಸಂಸದರುಗಳೇ ವಿರೋಧ ಮಾಡ್ತಾ ಇದ್ದಾರೆ. ಅಮೆರಿಕದ ಸಂಸದರು ಅನ್ನೋದಕ್ಕಿಂತ ಡೊನಾಲ್ಡ್ ಟ್ರಂಪ್ ಅವರ ಪಾರ್ಟಿಯಲ್ಲಿ, ರಿಪಬ್ಲಿಕನ್ ಪಾರ್ಟಿಯಲ್ಲಿ ಇದ್ದಂಥ 4 ಜನ ಸಂಸದರುಗಳು ಹೋಗಿ ಡೊನಾಲ್ಡ್ ಟ್ರಂಪ್ ಅವರ ವಿರುದ್ಧ ಮತವನ್ನು ಚಲಾವಣೆ ಮಾಡ್ತಾ ಇದ್ದಾರೆ. ಇದು ಇರಾನ್ಗೆ ಸಿಕ್ಕಂತಹ ಜಯ ಅಂತ ಅದನ್ನು ಬಿಂಬಿಸುವ ಪ್ರಯತ್ನವನ್ನು ಇರಾನ್ ಮಾಡ್ತಾ ಇದೆ. ಇದು ಗಮನಿಸಬೇಕಾದ ಸಂಗತಿ. ಅಂದರೆ ಅಮೆರಿಕದ ಆರ್ಥಿಕತೆ, ಅವರ ವೈಯಕ್ತಿಕ ಕಾರಣಗಳಿಗಾಗಿ ಈ ಬೆಳವಣಿಗೆಗಳಾದಾಗಲೂ ಕೂಡ ಒಂದು ಶತ್ರು ದೇಶದ ಮೇಲೆ ಆಗುವಂತಹ ದಾಳಿಯನ್ನು ಆ ದೇಶದ ಅನೇಕ ನಾಯಕರು ಖಂಡಿಸ್ತಾರೆ ಅಂತ ಹೇಳಿದ್ರೆ ಸಹಜವಾಗಿ ಶತ್ರು ದೇಶಕ್ಕೆ ಅದೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಅದನ್ನು ಮುಂದಿಟ್ಟುಕೊಂಡು ಇದೀಗ ಖಮೇನಿ ಈ ಹೇಳಿಕೆ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಒಂದು. ಎರಡನೇ ಬೆಳವಣಿಗೆ ಏನು ಅಂತ ಹೇಳಿದರೆ ದೋಹಾ ಮತ್ತು ಜಿನೇವಾದಲ್ಲಿ, ನಾನು ಅನೇಕ ಬಾರಿ ಹೇಳಿದ್ದೀನಿ, ಫೆಬ್ರವರಿ 28ನೇ ತಾರೀಕಿಗೆ ಯುದ್ಧ ಶುರುವಾಯಿತು. ಫೆಬ್ರವರಿ 27ನೇ ತಾರೀಕಿಗೆ ಜಿನೇವಾದಲ್ಲಿ ಮಾತುಕತೆ ಆಗ್ತಾ ಇತ್ತು. ಈ ಜಿನೇವಾದಲ್ಲಿ ಮಾತುಕತೆ ಆದಂತಹ ಸಮಯದಲ್ಲಿ ಅಮೆರಿಕದ ಅಧಿಕಾರಿಗಳಿದ್ರು, ನಾಯಕರಿದ್ರು, ಇರಾನ್ನ ನಾಯಕರಿದ್ರು. ಅವತ್ತು ಕೂಡ ಒಪ್ಪಲಿಲ್ಲ. ಯಾಕೆ? 28ನೇ ತಾರೀಕಿಗೆ ಯುದ್ಧ ಆಗುತ್ತೆ ಅಂತ ಗೊತ್ತಿದೆ ಅವರಿಗೆ. 27ನೇ ತಾರೀಕಿಗೆ ಒಪ್ಪಲಿಲ್ಲ, ಯುದ್ಧ ಆಯಿತು. ಅನೇಕ ನಾಯಕರುಗಳನ್ನು ಇರಾನ್ ಅವರು ಕಳೆದುಕೊಂಡ್ರು. ಇದರರ್ಥ ನಮ್ಮ ಮೇಲೆ ದಾಳಿ ಆದಂತಹ ಸಮಯದಲ್ಲೂ ಕೂಡ ನಾವು ಬಗ್ಲಿಲ್ಲ ಅಂತ ಒಂದು. ಇದೀಗ ದೋಹಾದಲ್ಲಿ ಮಾತುಕತೆಗಳಾಗ್ತಾ ಇದೆ. ಮಾತುಕತೆ ಪ್ರಗತಿಯಲ್ಲಿದೆ ಅಂತ ಹೇಳ್ತಿದ್ದಾರೆ. ಅದು ಅತ್ಯುತ್ತಮವಾಗಿ ಸಾಗ್ತಿದೆ ಅನ್ನುವಂತಹ ಚರ್ಚೆಗಳು ಬರ್ತಾ ಇದೆ. ಈ ಮಾತುಕತೆಯ ನಡುವೆಯೂ ಕೂಡ ಅಮೆರಿಕ ನಮ್ಮ ಮೇಲೆ ಷರತ್ತುಗಳನ್ನ, ದಿಗ್ಬಂಧನಗಳನ್ನ, ಹೆದರಿಕೆಗಳನ್ನ, ದಾಳಿಯ ಬೆದರಿಕೆ ಇತ್ಯಾದಿ ಎಲ್ಲವನ್ನ ಹಾಕಿದಾಗಲೂ ಕೂಡ ನಾವು ಹೆದರಿಲ್ಲ ಎನ್ನುವಂತಹ ಸಂದೇಶವನ್ನು ಕೊಡೋ ಪ್ರಯತ್ನವನ್ನ ಇರಾನ್ ಅವರು ಮಾಡಿದ್ದಾರೆ. ಹೀಗಾಗಿ ಅದನ್ನು ಅವರು ಕಳಿಸ್ತಾ ಇದ್ದಾರೆ. ಒಂದು ಕೊನೆಯದಾಗಿ ಏನು ಅಂತ ಹೇಳಿದ್ರೆ ಆಂತರಿಕವಾಗಿ ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕು. ಅಮೆರಿಕ ಏನು ಮಾಡ್ತಾ ಇದೆ, ಸಾಮಾಜಿಕ ಜಾಲತಾಣಗಳನ್ನು ಬಳಕೆ ಮಾಡಿಕೊಂಡು ಇರಾನ್ನ ನಾಗರಿಕರನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋದು, ಅಂದರೆ ಇರಾನ್ ಸರ್ಕಾರದ ವಿರುದ್ಧ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೊಡೋದು, ಇದನ್ನು ತಡೆ ಹಿಡಿಬೇಕು ಅನ್ನೋ ಕಾರಣಕ್ಕಾಗಿಯೂ ಕೂಡ ಅವರು ದೊಡ್ಡ ಮಟ್ಟದಲ್ಲಿ ಪ್ರಯತ್ನವನ್ನು ಕೊಟ್ಟು ನಾವು ಗೆದ್ದಿದ್ದೀವಿ ಎನ್ನುವಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಎರಡನೇದ್ದು, ಹಾಗಾದರೆ ಮೋಸ್ತಬಾ ಖಮೇನಿ ಏನು ಹೇಳಿದರು, ಈ ವ್ಯಕ್ತಿ ಮಾತನಾಡಿದ್ದಾದರೂ ಏನು? ಅವರು ಹೇಳ್ತಾ ಇದ್ದಾರೆ, ಪ್ರಮುಖವಾಗಿ ಯುದ್ಧ ಭೂಮಿಯಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ಪಡೆಗಳಿಗೆ ಸೋಲಾಗಿದೆ, ಅಂದರೆ ಇದರರ್ಥ ಇರಾನ್ ಗೆದ್ದಿದೆ ಅಂತ ಅವರು ಹೇಳ್ತಾ ಇರೋದು. ಇರಾನ್ ಜನರ ಮಧ್ಯೆ ಭಿನ್ನಾಭಿಪ್ರಾಯ, ಅಪನಂಬಿಕೆಯನ್ನು ಹುಟ್ಟಿಸೋದಕ್ಕೆಲ್ಲ ಪ್ರಯತ್ನವನ್ನು ಪಡ್ತಿದ್ದಾರೆ. ಇರಾನ್ ದೇಶದ ಜನರೆಲ್ಲರೂ ಒಗ್ಗಟ್ಟಿನಿಂದ ಇರಬೇಕು ಅಂತ ಮೋಸ್ತಬಾ ಖಮೇನಿ ಕರೆ ಕೊಟ್ಟಿರೋದು. ಮಾನಸಿಕ ಹಾಗೂ ರಾಜಕೀಯ ಒತ್ತಡವನ್ನೆಲ್ಲ ಬಳಸ್ತಿದ್ದಾರೆ ಅಂತ ಗಂಭೀರವಾದಂಥ ಆರೋಪವನ್ನು ಮೋಸ್ತಬಾ ಖಮೇನಿ ಅಮೆರಿಕದ ವಿರುದ್ಧ ಮಾಡಿರೋದು. ನಾನು ಆವಾಗಲೇ ಹೇಳ್ತಾ ಇದ್ದೆ, ಒಂದು ತಂತ್ರವನ್ನು ಅಮೆರಿಕ ಬಳಕೆ ಮಾಡ್ತಾ ಇದೆ. ಏನದು? ಹೈಬ್ರಿಡ್ ಯುದ್ಧ ಅಂತ ಕರೀತಾರೆ ಅದನ್ನು. ಈ ಹೈಬ್ರಿಡ್ ಯುದ್ಧ ಅಂತ ಹೇಳಿದ್ರೆ ಈ ಸೋಷಿಯಲ್ ಮೀಡಿಯಾ ಮುಖಾಂತರ ಇರಾನ್ ಸರ್ಕಾರದ ವಿರುದ್ಧವೇ ಇರಾನ್ನಲ್ಲಿ ಒಂದು ಜನಾಕ್ರೋಶವನ್ನು ಸೃಷ್ಟಿ ಮಾಡೋದು, ಇರಾನ್ ಸರ್ಕಾರದ ವಿರುದ್ಧವೇ ಒಂದು ಜನಾಕ್ರೋಶವನ್ನು ಸೃಷ್ಟಿ ಮಾಡೋದು. ಈ ಹಿಂದೆ ನೀವು ಈ ಮೋಸ್ತಬಾ ಖಮೇನಿಯವರ ತಂದೆ ಅಯತೊಲ್ಲಾ ಖಮೇನಿ ಇದ್ದಾಗ ಸಮಯದಲ್ಲೂ ಕೂಡ ಅನೇಕ ಜನ ಯುವಕರು, ಮಹಿಳೆಯರು, ಸಾರ್ವಜನಿಕರೆಲ್ಲ ಬೀದಿಗೆ ಬಂದು ಪ್ರತಿಭಟನೆಗಳನ್ನು ಮಾಡ್ತಾ ಇದ್ರು. ಯಾವ ಕಾರಣಕ್ಕಾಗಿ? ನಿರುದ್ಯೋಗದ ಸಮಸ್ಯೆ, ಸರ್ವಾಧಿಕಾರತ್ವ ಇದೆ, ಅದನ್ನು ಕೊನೆಗೊಳಿಸಬೇಕು ಇತ್ಯಾದಿ ಪ್ರತಿಭಟನೆಗಳು ಮೋಸ್ತಬಾ ಖಮೇನಿ ಅಧಿಕಾರದಲ್ಲಿ, ಅಯತೊಲ್ಲಾ ಅಲಿ ಖಮೇನಿ ಅಧಿಕಾರದಲ್ಲಿದ್ದಂತಹ ಸಮಯದಲ್ಲಿ ಆಗ್ತಾ ಇತ್ತು. ಇದರ ಹಿಂದೆ ಅಮೆರಿಕದ ಕೈವಾಡ ಇತ್ತು ಅಂತ ಚರ್ಚೆಗಳೆಲ್ಲವೂ ಕೂಡ ಆಗಿದ್ದನ್ನು ನೋಡಿದ್ದೀವಿ. ಅಮೆರಿಕ ಒಬ್ಬ ವ್ಯಕ್ತಿಗೆ ಸಪೋರ್ಟ್ ಮಾಡ್ತಾ ಇದೆ, ಆ ಜನ್ಸಿಗಳ ಮುಖಾಂತರ ಅಮೆರಿಕ ತನ್ನ ಸ್ವಾಯತ್ತತೆಯನ್ನು ಇರಾನ್ನಲ್ಲಿ ಬಳಸ್ಕೊಳ್ತಾ ಇದೆ ಅನ್ನುವಂಥ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿಯೂ ಕೂಡ ಜಾಗತಿಕವಾಗಿ ಆಗಿದ್ದನ್ನು ನೋಡಿದ್ದೀವಿ. ಅಂದರೆ ಅಮೆರಿಕ ಬಯಸಿತ್ತು ಇಂಥದ್ದು ಬೆಳವಣಿಗೆಗಳಾಗಬೇಕು, ಅಯತೊಲ್ಲಾ ಅಲಿ ಖಮೇನಿ ಕೆಳಗಿಳಿಬೇಕು ಅಂತ. ಅದೇ ರೀತಿಯಾಗಿ ಈಗ ಮಾಡಬಹುದು ಎನ್ನುವಂತಹ ಆತಂಕ ಅಯತೊಲ್ಲಾ ಅಲಿ ಖಮೇನಿಯವರ ಮಗ ಮೋಸ್ತಬಾ ಖಮೇನಿಗೂ ಕೂಡ ಇದೆ. ಇದು ಗಮನಿಸಬೇಕಾದಂತಹ ಸಂಗತಿ. ಇದೇ ಕಾರಣಕ್ಕಾಗಿ ಅವರು ಒಗ್ಗಟ್ಟು ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ನಾವು ಹಿಂದೆ ಇದೇ DNA ನೋಡಿದ್ದೀವಿ.
ಇರಾನ್ ನಾಗರಿಕರ ವಿಶ್ವಾಸತೆಯನ್ನು ತೆಗೆದುಕೊಳ್ಳೋದಕ್ಕೆ, ಅವರನ್ನು ಒಗ್ಗೂಡಿಸೋದಕ್ಕೆ ಯಾವೆಲ್ಲ ಪ್ರಯತ್ನವನ್ನು ಇರಾನ್ನ ವಿದೇಶಾಂಗ ಸಚಿವರು, ಅಲ್ಲಿಯ ಎಲ್ಲ ನಾಗರಿಕರುಗಳು ಕೂಡ ಮಾಡಿದ್ದನ್ನು ನೋಡಿ. ಪರೇಡ್ಗಳನ್ನು ಮಾಡಿದ್ರು, ಇಡೀ ಇರಾನ್ನ ತುಂಬ ಪರೇಡ್ಗಳನ್ನು ಮಾಡಿದ್ರು, ಒಗ್ಗಟ್ಟನ್ನ ಪ್ರದರ್ಶನವನ್ನು ಮಾಡಿದ್ರು, ಮೆರವಣಿಗೆಗಳೆಲ್ಲವನ್ನು ಕೂಡ ಮಾಡಿದ್ರು. ಒನ್ಸ್ ಅಗೇನ್ ಅಂಥದ್ದೊಂದು ಒಗ್ಗಟ್ಟು ನಮ್ಮಲ್ಲಿ ಇರಬೇಕು ಅನ್ನುವಂತಹ ಪ್ರಯತ್ನಗಳು. ಅಂದರೆ ಈ ಯುದ್ಧ ಶುರುವಾಗಿ ಸ್ವಲ್ಪ ಒಂದು ಪೀಕಿಗೆ ಹೋಗಿ ಕೆಳಗಿಳಿಯುವಂತಹ ಸಮಯದಲ್ಲಿ ಈ ಮಾತುಕತೆಯಲ್ಲಿ IRGC ಮತ್ತು ಇರಾನ್ ಸರ್ಕಾರದ ನಡುವೆ ಭಿನ್ನಾಭಿಪ್ರಾಯಗಳು ಬರ್ತಾ ಇದೆ ಅನ್ನುವಂಥ ಸುದ್ದಿ ಬಂದಿತ್ತು. ಅಂದರೆ ಇರಾನ್ನ ವಿದೇಶಾಂಗ ಸಚಿವ ಅರಾಗ್ಜಿ ಅಮೆರಿಕದ ಮಾತುಕತೆಗಳಿಗೆ ಬೆನ್ನೆಲುಬಾಗಿ ಅವರು ಒಪ್ಕೊಳ್ತಾ ಇದ್ದಾರೆ, ಆದರೆ IRGC ಅದನ್ನು ಕಟುವಾಗಿ ವಿರೋಧ ಮಾಡ್ತಾ ಇದೆ ಅಂತ ನಾವೆಲ್ಲ ನೋಡಿದ್ವಿ. ಅಂದರೆ ಯಾವುದೇ ಕಾರಣಕ್ಕೂ ಅಮೆರಿಕದ ಮಾತುಗಳಿಗೆ ಇರಾನ್ ಹೊಂದಾಣಿಕೆ ಮಾಡಿಕೊಳ್ಬಾರ್ದು, ಒಪ್ಪಿಕೊಳ್ಳಬಾರ್ದು ಅನ್ನೋದು IRGCಯ ಒಂದು ನಿಲುವಾಗಿತ್ತು. ಅದೇ ಕಾರಣಕ್ಕಾಗಿ ಅಲ್ಲಿ ಅಧ್ಯಕ್ಷರುಗಳನ್ನು, ಸ್ಪೀಕರ್ಗಳನ್ನು ಅರಾಗ್ಜಿ ಸಭೆಗಳಿಂದ ದೂರ ಇಟ್ಟಿದ್ದಾರೆ. ಹೀಗಾಗಿ ಅವ್ರಿಗೆ ಏನು ಮಾಹಿತಿಯನ್ನು ಕೂಡ ಕೊಡ್ತಾ ಇಲ್ಲ. ಇಂಥದ್ದೊಂದು ಭಿನ್ನಾಭಿಪ್ರಾಯ ಶುರುವಾಗ್ತಾ ಇದೆ ಸ್ವತಃ ಇರಾನ್ನ ಒಳಗಡೆ ಅಂತ ಸುದ್ದಿ ನೋಡಿದ್ವಿ. ಇದೀಗ ಮೋಸ್ತಬಾ ಖಮೇನಿ ಅಂಥದ್ದೊಂದು ಒಗ್ಗಟ್ಟನ್ನು ನಾವು ಪ್ರದರ್ಶನ ಮಾಡಬೇಕು, ಒಗ್ಗಟ್ಟು ಇಲ್ಲದೆ ಹೋದರೆ ಅಸಾಧ್ಯ ಎನ್ನುವಂತಹ ಸಂದೇಶವನ್ನು ಕೊಡೋ ಪ್ರಯತ್ನವನ್ನು ಇದೀಗ ಅವರು ಮಾಡಿದ್ದಾರೆ. ಮತ್ತೊಂದು ಬೆಳವಣಿಗೆ ಏನಾಗಿದೆ ಅಂತ ಹೇಳಿದರೆ, ಈ ವಿಚಾರದಲ್ಲಿ ನಾನು ಟ್ರಂಪ್ ಫ್ಯಾಮಿಲಿ ಅಂತ ನೆತನ್ಯಾಹು ಹೇಳಿದ್ದಾರೆ. ಇಸ್ರೇಲ್ನ ಬೆಂಜಮಿನ್ ನೆತನ್ಯಾಹು ಮತ್ತು ಡೊನಾಲ್ಡ್ ಟ್ರಂಪ್ ಅವರ ನಡುವೆ ಇತ್ತೀಚೆಗೆ ಫೋನ್ ಸಂಭಾಷಣೆಯಲ್ಲಿ ಆದಂಥ ಬೆಳವಣಿಗೆಗಳನ್ನು ನೋಡಿದ್ವಿ. ನೀನೇನು ಹುಚ್ಚನಾ, ನಾನಿಲ್ಲದೆ ಇದ್ದಿದ್ರೆ ನೀನು ಜೈಲಿಗೆ ಹೋಗಬೇಕಾದಂತಹ ಪರಿಸ್ಥಿತಿ ಬರ್ತಾ ಇತ್ತು. ಯಾವ ಕಾರಣಕ್ಕಾಗಿ ಈ ಮಾತುಗಳನ್ನು ಹೇಳಿದ್ದು? ಇದೇ ಲೆಬನಾನ್ನ ಮೇಲೆ ಹೆಜ್ಬುಲ್ಲಾವನ್ನು ಹಿಮ್ಮೆಟ್ಟಿಸಬೇಕು ಅನ್ನೋ ಕಾರಣಕ್ಕಾಗಿ ಲೆಬನಾನ್ ಮೇಲೆ ಇಸ್ರೇಲ್ ಏನು ದಾಳಿ ಮಾಡ್ತಾ ಇತ್ತಲ್ಲ, ಆ ದಾಳಿಯನ್ನು ತಡೆ ಹಿಡಿಬೇಕು ಅನ್ನೋ ಕಾರಣಕ್ಕಾಗಿ ಇದೇ ಡೊನಾಲ್ಡ್ ಟ್ರಂಪ್ ಅವರು ನೆತನ್ಯಾಹು ವಿರುದ್ಧ ಈ ಕಟು ಟೀಕೆಗಳನ್ನು ಮಾಡಿದ್ರು. ಬಾಯಿಗೆ ಬಂದೊಂದು ಬೈದ್ಬಿಟ್ಟಿದ್ರು, ಹುಚ್ಚ ನೀನು, ಮಾನಸಿಕವಾಗಿ ಮೆಂಟಲ್ ಆಗಿದೆಯಾ, ಇತ್ಯಾದಿ ಪದಗಳನ್ನೆಲ್ಲ ಬಳಕೆ ಮಾಡಿದ್ರು. ಇದೀಗ ಆ ಮಾತುಗಳನ್ನು ಸಮರ್ಥನೆ ಮಾಡಿಕೊಳ್ಳೋ ಪ್ರಯತ್ನವನ್ನು ನೆತನ್ಯಾಹು ಮಾಡಿದ್ದಾರೆ. ಒಂದೇ ಕುಟುಂಬ ಅಂತ ಅವ್ರು ಹೇಳ್ತಾ ಇರೋದು. ಏನಂತ? ಟ್ರಂಪ್ ಅವರು ಅಸಮಾಧಾನಕ್ಕೆ ಒಂದೇ ಕುಟುಂಬದಲ್ಲಿ ಇದೆಲ್ಲ ಸಹಜ ಅಂತ ಯಾರು ಹೇಳಿರೋದು? ಬೆಂಜಮಿನ್ ನೆತನ್ಯಾಹು ಹೇಳಿದ್ದಾರೆ. ಒಂದೇ ಕುಟುಂಬದ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯಗಳು ಇರ್ತವೆ, ಕೋಪ ತಾಪಗಳು ಬರೋದೆಲ್ಲ ಸಹಜ. ನಮ್ಮ ನಡುವಿನ ಸಂಬಂಧ ಎಲ್ಲ ಚೆನ್ನಾಗಿದೆ. ನಿಕಟ ರಾಷ್ಟ್ರಗಳ ನಡುವೆ ಯಾವುದೇ ಅಸಮಾಧಾನ ಇರೋದು ಸಾಮಾನ್ಯ. ಆ ಅಸಮಾಧಾನವನ್ನು ನಾವೆಲ್ಲ ಸರಿಪಡಿಸ್ಕೊಳ್ತೀವಿ ಅಂತ ನೆತನ್ಯಾಹು ಕೊಟ್ಟಂತಹ ಹೇಳಿಕೆ ಇದು. ಅವ್ರು ಹೇಳಿದ್ದಾರೆ, ಭಾಳ ಚಂದ ಹೇಳಿದ್ದಾರೆ ಅವರು. ನಮ್ಮದು ಬೆಳಗ್ಗೆ ಭಿನ್ನಮತ ಇರುತ್ತೆ, ಮಧ್ಯಾಹ್ನ ಭಿನ್ನಮತ ಶಮನ ಆಗಿಬಿಡುತ್ತೆ ಅಂತ. ಈಗ ನಮ್ಮಲ್ಲಿ ಒಂದು ಗಾದೆ ಇದೆ, ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತ ನಾವೆಲ್ಲ ಮಾತನಾಡ್ತೀವಿ. ಆದರೆ ಇವರು ಎರಡು ರಾಷ್ಟ್ರಗಳ ನಡುವೆ ಅವರು ಹೇಳ್ತಾ ಇದ್ದಾರೆ, ಬೆಳಗ್ಗೆ ಭಿನ್ನಮತ ಇರುತ್ತೆ, ಮಧ್ಯಾಹ್ನ ಅದು ಶಮನ ಆಗಿಬಿಡುತ್ತೆ. ಹೀಗಾಗಿ ನಮ್ಮಲ್ಲಿ ಯಾವುದೂ ಇರಲ್ಲ. ಈಗ ಕುಟುಂಬ ಅಂದಮೇಲೆ ಭಿನ್ನಾಭಿಪ್ರಾಯ, ಅಸಮಾಧಾನಗಳು ಸಹಜವಾಗಿದ್ದೇ ಇರುತ್ತೆ ಕುಟುಂಬಸ್ಥರ ನಡುವೆ. ನಾವು ಅದನ್ನು ಕೂತ್ಕೊಂಡು ಬಗೆಹರಿಸ್ಕೊಳ್ತೀವಿ, ನಮ್ಮ ಒಳ್ಳೆಯದಕ್ಕೆ ಎಲ್ಲ ಅವರು ಹೇಳಿದ್ದಾರೆ ಅಂತ ಅವರೆಲ್ಲ ಮಾತನಾಡಿದ್ದನ್ನು ನೋಡಿದ್ದೀವಿ. ನೀವು ನೋಡಿ, ಇದೇ ನೆತನ್ಯಾಹು ಇದ್ದಾರಲ್ಲ, 2015ರಲ್ಲಿ ಯಾಕೆ ಅಮೆರಿಕಕ್ಕೆ ಇದು ಕನ್ವಿನಿಯೆಂಟ್ ಆಗುತ್ತೆ ಅಂತ ಹೇಳಿದ್ರೆ, 2015ರಲ್ಲಿ ಬರಾಕ್ ಒಬಾಮಾ ಅಮೆರಿಕದ ಅಧ್ಯಕ್ಷರಾಗಿದ್ದರು. ಇವತ್ತು ಡೊನಾಲ್ಡ್ ಟ್ರಂಪ್ ಅವರು ಇದ್ದಾರೆ. ಅವತ್ತು ಬೆಂಜಮಿನ್ ನೆತನ್ಯಾಹು ಕೂಡ ಇಸ್ರೇಲ್ನ ಪ್ರಧಾನಮಂತ್ರಿ ಆಗಿದ್ದರು. ಅವತ್ತು ಇದೇ ಇರಾನ್ನ ವಿಚಾರಕ್ಕೆ ಯಾರು ಬರಾಕ್ ಒಬಾಮಾ ಅವರು ಒಂದು ಒಪ್ಪಂದಕ್ಕೆ ಸಹಿ ಹಾಕಿದ್ದನ್ನು ನಾವೆಲ್ಲ ನೋಡಿದ್ವಿ. ಪರಮಾಣು ಒಪ್ಪಂದಕ್ಕೆ ಸಹಿ ಹಾಕಿದ್ರು. ಅದಕ್ಕೆ ಯಾರ್ದು ವಿರೋಧ ಇತ್ತು? ನೆತನ್ಯಾಹು ಅವ್ರ ವಿರೋಧ ಇತ್ತು. ಯಾವುದೇ ಕಾರಣಕ್ಕೂ ಸಹಿ ಹಾಕಬಾರ್ದು, ಈ ಒಪ್ಪಂದ ಆಗಬಾರ್ದು ಅಂತ. ಆವಾಗ ನೆತನ್ಯಾಹು ಅವರಿಗೆ ಒಂದು ಆಫರ್ ಬರುತ್ತೆ. ಏನು ಆಫರ್ ಬರುತ್ತೆ? ರಿಪಬ್ಲಿಕನ್ ಪಾರ್ಟಿ, ಡೊನಾಲ್ಡ್ ಟ್ರಂಪ್ ಅವರ ಪಾರ್ಟಿಯಿಂದ ನೀವು ಬಂದು ನಮ್ಮ ಕಾಂಗ್ರೆಸ್ ರಿಪ್ರೆಸೆಂಟೇಟಿವ್ ಏನಿದೆ, ಸಂಸತ್ತೇನಿದೆ, ಅಲ್ಲಿ ಬಂದು ನೀವು ಭಾಷಣ ಮಾಡಬೇಕು ಅಂತ. ಯಾರಿಗೆ ಬರುತ್ತೆ ಈ ಆಫರು? ನೆತನ್ಯಾಹು ಅವರಿಗೆ ಬರುತ್ತೆ. ನೆತನ್ಯಾಹು ಅಮೆರಿಕಕ್ಕೆ ಹೋಗ್ತಾರೆ. ಆ ಡೆಮೊಕ್ರೆಟಿಕ್ ಪಾರ್ಟಿಯ ವಿರೋಧದ ನಡುವೆಯೂ ಕೂಡ ರಿಪಬ್ಲಿಕನ್ ಪಾರ್ಟಿಯವರು ಆಹ್ವಾನ ಮಾಡಿದರು ಅನ್ನೋ ಕಾರಣಕ್ಕಾಗಿ ಅವತ್ತು ಬರಾಕ್ ಒಬಾಮಾ ಅವರ ವಿರುದ್ಧ ಅಮೆರಿಕದ ಸಂಸತ್ತಿನಲ್ಲಿ ನಿಂತುಕೊಂಡು ಯಾರ ವಿರುದ್ಧ ಮಾತನಾಡ್ತಾರೆ? ಅಮೆರಿಕ ಅಧ್ಯಕ್ಷರ ವಿರುದ್ಧ ಮಾತನಾಡಿ ಬಂದಿದ್ದು. ಅದು ಅಮೆರಿಕ ಮತ್ತು ಇಸ್ರೇಲ್ನ ನಡುವೆ ರಾಜತಾಂತ್ರಿಕ ಬಿಕ್ಕಟ್ಟಿಗೆ ಅವತ್ತು ಕಾರಣ ಆಗಿತ್ತು. ಇದೇ ಇರಾನ್ನ ಕಾರಣಕ್ಕಾಗಿ, ಜಸ್ಟ್ ಕಂಪ್ಯಾರಿಸನ್ ನೋಡಿ, ಇದೇ ಇರಾನ್ನ ಕಾರಣಕ್ಕಾಗಿ ಇಸ್ರೇಲ್ ಮತ್ತು ಅಮೆರಿಕದ ನಡುವೆ 2015ರ ಭಾಗದಲ್ಲಿ ಇಂಥದ್ದೊಂದು ಭಿನ್ನಾಭಿಪ್ರಾಯ ಬಂದಿತ್ತು. ಒನ್ಸ್ ಅಗೇನ್ ಇದೇ ಇರಾನ್ನ ಕಾರಣಕ್ಕಾಗಿ ಇಸ್ರೇಲ್ ಮತ್ತು ಅಮೆರಿಕದ ನಡುವೆ ಇಂಥದ್ದೊಂದು ಭಿನ್ನಾಭಿಪ್ರಾಯ ಬಂದರೂ ಕೂಡ ಇದೀಗ ನೆತನ್ಯಾಹು ಹೇಳ್ತಾ ಇದ್ದಾರೆ, ಇಲ್ಲ ನಾವು ಸರಿ ಮಾಡ್ಕೊಳ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಅವರೆಲ್ಲ ಮಾತನಾಡ್ತಾ ಇರೋದು. ಮತ್ತೊಂದು ಕಡೆ ಇಸ್ರೇಲ್ ಮತ್ತು ಲೆಬನಾನ್ ನಡುವೆ ಕದನ ವಿರಾಮ ಘೋಷಣೆ ಆಗಿದೆ. ಇಸ್ರೇಲ್ ಮತ್ತು ಲೆಬನಾನ್ ನಡುವೆ ಕದನ ವಿರಾಮ. ಇರಾನ್ ಮಾತುಕತೆಗೆ ಬರಬೇಕು, ಇರಾನ್ ಅಮೆರಿಕದ ಬೇಡಿಕೆಗಳನ್ನು ಒಪ್ಪಿಕೊಳ್ಬೇಕು ಅಂತ ಹೇಳಿದರೆ ಇದು ಕೂಡ ಒಂದು ಬಹುದೊಡ್ಡ ಬೇಡಿಕೆ. ಲೆಬನಾನ್ ಮೇಲೆ, ಗಾಜಾ ಪಟ್ಟಿ ಮೇಲೆ, ಪ್ಯಾಲಿಸ್ತೀನ್ ಯಾವ ಕಾರಣಕ್ಕೂ ಕೂಡ ಇಸ್ರೇಲ್ನವರು ದಾಳಿ ಮಾಡಬಾರದು ಅಂತ. ಇದೀಗ ಅಮೆರಿಕದ ಮಧ್ಯಸ್ಥಿಕೆಯ ಪರಿಣಾಮ ಜೂನ್ 3, 2026ರಿಂದ ಕದನ ವಿರಾಮ ಘೋಷಣೆ ಆಗಿರೋದು. ಕದನ ವಿರಾಮ ಘೋಷಣೆ ಆಗಿದೆ. ಸ್ವಲ್ಪ ನಾವು ಬ್ಯಾಕ್ ಹೋಗಬೇಕಿದ್ದಕ್ಕೆ. ಹೆಜ್ಬುಲ್ಲಾ ಮತ್ತು ಇಸ್ರೇಲ್ ಏನಾಯಿತು ಅಂತ ಹೇಳಿದ್ರೆ 1982ರಲ್ಲಿ ಒಂದು ಬೆಳವಣಿಗೆ ಆಗುತ್ತೆ. ಏನು ಬೆಳವಣಿಗೆ? ಪ್ಯಾಲಿಸ್ತೀನ್ ಇಸ್ರೇಲ್ ಮೇಲೆ ದಾಳಿ ಮಾಡ್ತು.
ಇಸ್ರೇಲ್ ಮೇಲೆ ದಾಳಿ ಮಾಡ್ತು, ಇಸ್ರೇಲ್ ಲೆಬನಾನ್ ಮೇಲೆ ದಾಳಿ ಮಾಡ್ತು, ಅದನ್ನೆಲ್ಲ ವಶಕ್ಕೆ ತೆಗೆದುಕೊಂಡ್ರು. ಹಿಂಗೆ ವಶಕ್ಕೆ ತೆಗೆದುಕೊಂಡ ನಂತರ ಇರಾನ್ನವರು ಲೆಬನಾನ್ನಲ್ಲಿದ್ದಂತಹ ಒಂದು ಪಡೆಗೆ ಸಪೋರ್ಟ್ ಮಾಡ್ತಾರೆ. ಆ ಸಮಯದಲ್ಲಿ ಹುಟ್ಟುಕೊಂಡಿದ್ದೆ ಇದೇ ಹೆಜ್ಬುಲ್ಲಾ ಸಂಘಟನೆ. ಇದರ ಬಗ್ಗೆ ನಾವು ಹಿಂದೆ ಡೀಟೇಲ್ ಆಗೆಲ್ಲ ನೋಡಿದ್ವಿ, ಹೆಂಗೆ ಅಸ್ತಿತ್ವಕ್ಕೆ ಬಂತು, ಏನು ಎತ್ತ ಅಂತ. ಈ ಘರ್ಷಣೆಗಳು ಯಾವಾಗ ಜೋರಾಗೋದಕ್ಕೆ ಶುರುವಾಯಿತು ಅಂತ ಹೇಳಿದ್ರೆ, ನಿಮಗೆಲ್ಲ ನೆನಪಿದೆ 2023 ಅಕ್ಟೋಬರ್ ತಿಂಗಳಲ್ಲಿ ಹಮಾಸ್ನವ್ರು ಏನು ಮಾಡ್ತಾರೆ, ಏಕಾಏಕಿಯಾಗಿ ಇಸ್ರೇಲ್ ಮೇಲೆ ದಾಳಿ ಮಾಡಿದರು. ಹಮಾಸ್ ಇಸ್ರೇಲ್ ಮೇಲೆ ದಾಳಿ ಮಾಡಿದ್ದಕ್ಕಾಗಿ ಇಸ್ರೇಲ್ನವರು ಕೂಡ ಗಾಜಾ ಪಟ್ಟಿ ಮೇಲೆ ದಾಳಿ ಮಾಡಿದರು. ಗಾಜಾ ಪಟ್ಟಿ ಮೇಲೆ ದಾಳಿ ಆಯಿತು. ಈ ಗಾಜಾ ಪಟ್ಟಿ ಮೇಲೆ ದಾಳಿಯಾಗಿದ್ದರ ಪರಿಣಾಮವಾಗಿ ಹೆಜ್ಬುಲ್ಲಾದವರು ಹಮಾಸ್ನ ಸಪೋರ್ಟಿಗೆ ಬಂದರು. ಇವರ ಹಿಂದೆ ಇರೋದು ಯಾರು? ಇಸ್ರೇಲ್ ಮತ್ತು ಅಮೆರಿಕ ವಾದ ಮಾಡೋದೇನು, ಇವರ ಹೆಜ್ಬುಲ್ಲಾ ಆಗಿರ್ಬೋದು, ಹಮಾಸ್ ಆಗಿರ್ಬೋದು, ಇವರ ಹಿಂದೆ ಕೆಲಸ ಮಾಡೋದು ಇರಾನ್ನ IRGC ಪಡೆ ಕೆಲಸ ಮಾಡುತ್ತೆ ಅಂತ. ಹೀಗಾಗಿ ಏನಾಯಿತು ಪರಿಸ್ಥಿತಿ ಅಂತ ಹೇಳಿದ್ರೆ, ನಾವು ಈ ಗಾಜಾ ಪಟ್ಟಿ ಮೇಲೆ ದಾಳಿ ಆಗ್ತಾ ಇದೆ, ಆ ದಾಳಿಯನ್ನು ತಪ್ಪಿಸುವ ತನಕವೂ ಕೂಡ ನಾವು ಇಸ್ರೇಲ್ನ ಮೇಲೆ ದಾಳಿ ಮಾಡೋದನ್ನು ನಿಲ್ಲಿಸಲ್ಲ ಅಂತ ಇದೇ ಹೆಜ್ಬುಲ್ಲಾದವರೆಲ್ಲರೂ ಕೂಡ ಹೇಳಿದ್ದನ್ನು ನಾವೆಲ್ಲ ನೋಡಿದ್ವಿ. ಇದರ ಪರಿಣಾಮ ಏನಾಗ್ಬಿಡ್ತು ಅಂತ ಹೇಳಿದ್ರೆ, ಒಂದು 60,000 ಜನ, ಒಂದು ಇಂಟ್ರೆಸ್ಟಿಂಗ್ ಕತೆ, 60,000 ಜನ ಏನಾಯಿತು, ಇಸ್ರೇಲಿಂದ ಬೇರೆ ಕಡೆ ವಲಸೆ ಹೋಗೋದಕ್ಕೆ ಶುರು ಮಾಡಿದ್ರು. 60,000 ಜನ ವಲಸೆ ಹೋದ್ರು, ಬೇರೆ ಬೇರೆ ದೇಶಗಳಿಗೆ ಹೋದ್ರು. ಇಸ್ರೇಲ್ನ ಸರ್ಕಾರ ಒಂದು ಇಕ್ಕಟ್ಟಿಗೆ ಸಿಕ್ಕಾಕೊಳ್ತು. ಈಗ ಏನಂತ, ನನ್ನ ದೇಶದ 60,000 ಜನ ಬೇರೆ ಬೇರೆ ದೇಶಗಳಿಗೆ ವಲಸೆ ಹೋದ್ರು, ನಾನು ಅವರನ್ನು ವಾಪಸ್ ಕರೆಸ್ಕೊಳ್ಬೇಕಂದ್ರೆ ಏನು ಮಾಡಬೇಕು, ಹೆಜ್ಬುಲ್ಲಾವನ್ನು ಮಟ್ಟ ಹಾಕಬೇಕು ಅಂತ. ಹೆಜ್ಬುಲ್ಲಾ ಮಟ್ಟ ಹಾಕಬೇಕು ಅನ್ನೋ ಕಾರಣಕ್ಕಾಗಿಯೇ ಅದನ್ನು ಅಂತಿಮ ಮೊಳೆ ಹೊಡಿಬೇಕು ಅಂತ ಈ ಪ್ರಯತ್ನವನ್ನು ಮಾಡ್ತಾ ಇದೆ. ಬಟ್ ಈ ಅಂತಿಮ ಮೊಳೆ ಹೊಡೆಯುವ ಪ್ರಯತ್ನಕ್ಕೆ ಇದೀಗ ಅಮೆರಿಕ ಅಡ್ಡಗಾಲ ಆಗ್ತಾ ಇರೋದು. ಬಿಕಾಸ್ ಇರಾನ್ನ ಜೊತೆಗೆ ನನ್ನ ಮಾತುಕತೆ ವಿಫಲ ಆಗುತ್ತೆ ಅನ್ನುವಂತಹ ಒಂದು ಸ್ವಾರ್ಥ ಅಮೆರಿಕದ ಕಡೆ ಇದೆ. ಈ ಎಲ್ಲ ಸ್ವಾರ್ಥದ ನಡುವೆಯೂ ಕೂಡ ಅಮೆರಿಕ ಇದೀಗ ಒಂದು ಕದನ ವಿರಾಮದ ಬಗ್ಗೆ ಎಲ್ಲ ಮಾತನಾಡಿ, ಒಂದು ಲೆಬನಾನ್ ಮೇಲೆ ಏನು ದಾಳಿ ಆಗ್ತಾ ಇತ್ತು, ಬೈರೂತ್ ಮತ್ತು ಲೆಬನಾನ್ ಆ ಪ್ರದೇಶದ ಮೇಲೆ ಏನಾಗ್ತಾ ಇತ್ತು ಅದನ್ನು ತಡೆಯೊಡೆಯುವ ಪ್ರಯತ್ನ ಮಾಡಿದ್ದಾರೆ. ಹಾಗಾದರೆ ಕದನ ವಿರಾಮ ಆಯಿತು. ಕದನ ವಿರಾಮದ ಒಪ್ಪಂದ ಏನೆಲ್ಲ ಮಾತುಕತೆಗಳಾಗಿದೆ? 2000 ಅಂದರೆ ಅಲ್ಲಿ ಒಂದು ಲಿಟಾನಿ ನದಿಯವರೆಗಿನ ಪ್ರದೇಶವನ್ನು ವಿಶೇಷ ಭದ್ರತಾ ವಲಯ ಸ್ಥಾಪನೆಗೆಲ್ಲ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅವರು. ಅದಕ್ಕೊಂದು ವಿಶ್ವಸಂಸ್ಥೆ ಉಲ್ಲೇಖ ಇದೆ. ಏನದು? 2006ರಲ್ಲಿ ಏನಾಯಿತು, ಇಸ್ರೇಲ್ ಮತ್ತು ಹೆಜ್ಬುಲ್ಲಾ ನಡುವೆ ಒಂದು ಯುದ್ಧ ಆಯಿತು. ಯುದ್ಧದ ನಡುವೆ ವಿಶ್ವಸಂಸ್ಥೆ ಏನು ಮಾಡುತ್ತೆ, ಒಂದು ರೆಸೊಲ್ಯೂಷನ್ ತೆಗೆದುಕೊಂಡು ಬರುತ್ತೆ. 1701 ಅನ್ನುವಂಥ ಒಂದು ರೆಸೊಲ್ಯೂಷನ್, ಅದು ಒಂದು ನಿಯಮ. ಅದು ಈ ನಿಯಮದ ಪ್ರಕಾರ ಏನು ಹೇಳಲಾಗುತ್ತೆ, ಹೆಜ್ಬುಲ್ಲಾ ತನ್ನ ಪಡೆಗಳನ್ನು ಇಸ್ರೇಲ್ ಗಡಿಯಿಂದ 30 ಕಿಲೋಮೀಟರ್ ದೂರ ಇರುವಂತಹ ಲಿಟಾನಿ ನದಿಯ ಉತ್ತರಕ್ಕೆ ಹಿಂತೆಗೆದುಕೊಂಡು ಹೋಗಬೇಕು, ಲಿಟಾನಿ ನದಿಯ ಹಿಂದಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ವಿಶ್ವಸಂಸ್ಥೆ ಹೇಳುತ್ತೆ. ಬಟ್ ಹಿಜ್ಬುಲ್ಲಾದವರು ಏನು ಮಾಡ್ತಾರೆ, ವಿಶ್ವಸಂಸ್ಥೆಯ ಈ ನಿಯಮ ಒಪ್ಪಂದದ ನಡುವೆಯೂ ಕೂಡ ಅವರು ಅಲ್ಲಿಂದ ತಮ್ಮ ಸೈನ್ಯವನ್ನು ವಾಪಸ್ ತೆಗೆದುಕೊಂಡು ಹೋಗಲ್ಲ. ಅದರ ಬದಲಾಗಿ ಅಲ್ಲಿ ಸುರಂಗ ಮಾರ್ಗಗಳನ್ನು ಸ್ಥಾಪನೆ ಮಾಡ್ತಾರೆ. ಅಲ್ಲಿ ಗಡಿಯ ಮುಖಾಂತರ ಇಸ್ರೇಲ್ನ ಒಳನುಸುಳುವಿಕೆಯಲ್ಲೂ ಕೂಡ ಶುರುವಾಗುತ್ತೆ. ಇದರ ವಿರುದ್ಧ ಇಸ್ರೇಲ್ನವರು ಮತ್ತೆ ಕಿಡಿಕಾರಿರುವುದು. ಇದೀಗ ಈ ಕದನ ವಿರಾಮದಲ್ಲಿ ಹೇಳಿದ್ದಾರೆ, ಲಿಟಾನಿ ನದಿಯ ಉತ್ತರಕ್ಕೆ ನೀವೆಲ್ಲ ದೂರ ಹೋಗಬೇಕು ಅಂತ. ಒಂದು. ಎರಡನೇದ್ದು, ಈ ದಕ್ಷಿಣ ಲೆಬನಾನ್ ಎನ್ನುವಂಥ ಒಂದು ಪ್ರದೇಶ ಇದೆಯಲ್ಲ, ಅದರ ಭದ್ರತೆಯನ್ನು ಇಷ್ಟು ದಿನಗಳ ಕಾಲ ಹೆಜ್ಬುಲ್ಲಾ ನೋಡ್ಕೊಳ್ತಾ ಇದ್ರು. ನಾನು ನಿಮಗೆ ಅನೇಕ ಬಾರಿ ಹೇಳಿದ್ದೀನಿ, ಹೆಜ್ಬುಲ್ಲಾ ಮತ್ತು ಲೆಬನಾನ್ನ ಅಧಿಕೃತ ಸೈನ್ಯಗಳು ಎರಡೂ ಕೂಡ ಬೇರೆ ಬೇರೆ. ಹೆಜ್ಬುಲ್ಲಾ ಅನ್ನೋದು 1982ರಲ್ಲಿ ನಾನು ಆವಾಗಲೇ ಹೇಳಿದ ಹಾಗೆ ಇಸ್ರೇಲ್ನ ವಿರುದ್ಧ ತಮ್ಮ ಸೇಡನ್ನು ತೀರಿಸಿಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಹುಟ್ಟುಕೊಂಡಂತಹ ಒಂದು ಪಡೆ. ಅದು ಲೆಬನಾನ್ನ ಅಧಿಕೃತ ಸೈನಿಕರು ಬೇರೆ ಇದ್ದಾರೆ. ಇದೀಗ ಈ ಒಪ್ಪಂದದ ಪ್ರಕಾರ ದಕ್ಷಿಣ ಲೆಬನಾನ್ನ ಭದ್ರತೆಯನ್ನು ಲೆಬನಾನ್ನ ಅಧಿಕೃತ ಸೇನೆ, ಆರ್ಮ್ಡ್ ಫೋರ್ಸ್ LAF ಅನ್ನುವಂತಹ ಒಂದು ಫೋರ್ಸ್ ಇದೆ, ಆ ಫೋರ್ಸ್ನವರು ನೋಡ್ಕೊಳ್ತಾರೆ ಅಂತ ಒಂದು. ಎರಡನೇದು, ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆ ಇದನ್ನು ನಿಯಂತ್ರಣ ಮಾಡುತ್ತೆ ಅಂತ. ವಿಶ್ವಸಂಸ್ಥೆಯವರು ಎಲ್ಲರೂ ಕೂಡ ಅಲ್ಲಿ ನೋಡ್ಕೊಳ್ತಾ ಇರ್ತಾರೆ, ಏನೇನಾಗುತ್ತೆ, ಒಳನುಸುಳಿಕೆ ಆಗುತ್ತಾ, ದಾಳಿಗಳಾಗುತ್ತಾ, ಏನು ಎತ್ತ ಅನ್ನೋದ್ರ ಬಗ್ಗೆ ಎಲ್ಲವನ್ನು ಕೂಡ ಒಂದು ರೀತಿ ಡಾಗ್ ವಾಚ್ ಮಾಡೋ ರೀತಿಯಲ್ಲಿ ಜಗತ್ತಿಗೆ ಒಂದು ರಿಪೋರ್ಟ್ ಮಾಡೋ ಪ್ರಯತ್ನವನ್ನು ಕೂಡ ಈ ವಿಶ್ವಸಂಸ್ಥೆಯವರು ಮಾಡ್ತಾರೆ. ಮತ್ತೊಂದು ಕಡೆ ಇಸ್ರೇಲ್ ಇಷ್ಟು ದಿನಗಳ ಕಾಲ ಏನು ಜಾಗವನ್ನು ವಶಪಡಿಸಿಕೊಂಡಿತ್ತಲ್ಲ, ಅದನ್ನು ಹಿಂತಿರುಗಿಸಬೇಕು ಅನ್ನುವಂಥದ್ದು ಒಂದು ಒಪ್ಪಂದದ ಭಾಗ. ಇದು ಒಟ್ಟಾರೆ ಆಗಿರುವಂಥದ್ದು. ಇಸ್ರೇಲ್ ಇದುವರೆಗೂ ತನಕ 600 ಚದರ ಕಿಲೋಮೀಟರ್ ಪ್ರದೇಶವನ್ನು ತನ್ನ ವ್ಯಾಪ್ತಿಗೆ ತೆಗೆದುಕೊಂಡಿದೆ. 600 ಚದರ ಕಿಲೋಮೀಟರ್. ಇದು ಒಟ್ಟಾರೆ ಲೆಬನಾನ್ನ ಭೂಪ್ರದೇಶ ಇದೆಯಲ್ಲ, ಲೆಬನಾನ್ ಎನ್ನುವಂಥ ಒಂದು ಭೂಪ್ರದೇಶದ 5.8% ಭೂಮಿ ಇದು. ಎಷ್ಟು? 600 ಚದರ ಕಿಲೋಮೀಟರ್. ಈ 600 ಚದರ ಕಿಲೋಮೀಟರ್ನ ವಾಪಸ್ ಕೊಡಬೇಕು ಅನ್ನೋದು ಅಮೆರಿಕ ನೇತೃತ್ವದಲ್ಲಿ ಆದಂತಹ ಈ ಕದನ ವಿರಾಮದ ಒಪ್ಪಂದ ಆಗಿದೆ. ಮತ್ತೊಂದು ಕಡೆ ಚೀನಾದಲ್ಲಿ ಒಂದು ಬೆಳವಣಿಗೆ ಆಗಿರೋದು. ಏನು? ಚೀನಾ ವಿರುದ್ಧ ಡೇಟಾ ಸ್ಕ್ಯಾಮ್ ಆರೋಪ ಕೇಳಿ ಬಂದಿದೆ. ಏನಿದು ಡೇಟಾ ಸ್ಕ್ಯಾಮ್ ಆರೋಪ? ಆನ್ಲೈನ್ ಉದ್ಯೋಗಿಗಳ ಆಮಿಷ ಒಡ್ಡಿ ಜನರ ವೈಯಕ್ತಿಕ ಮಾಹಿತಿಗಳನ್ನು ಚೀನಾ ರಹಸ್ಯವಾಗಿ ಕಲೆ ಹಾಕ್ತಾ ಇದೆ ಅಂತ ಕೆಲವೊಂದಿಷ್ಟು ಆರೋಪಗಳು ಬಂದಿದೆ. ಭಾರತ ಸೇರಿದಂತೆ ಪ್ರಮುಖ ದೇಶಗಳ IT ಉದ್ಯೋಗಿಗಳು, ರಕ್ಷಣಾ ಇಲಾಖೆಯ ಸಿಬ್ಬಂದಿ ಮಾಹಿತಿಗಳನ್ನು ಕಳುವು ಮಾಡ್ತಿದ್ದಾರೆ ಅಂತ
ಲಿಂಕ್ಡ್ಇನ್ ಅಥವಾ ಇತರ ಪ್ರಮುಖ ಜಾಲತಾಣಗಳಲ್ಲಿ ಚೀನಾದ ಸೈಬರ್ ಏಜೆಂಟ್ಗಳೆಲ್ಲ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಯುರೋಪ್ ಅಥವಾ ಅಮೆರಿಕ ಮೂಲದ ಪ್ರತಿಷ್ಠಿತ ಕಂಪನಿಗಳ ಹೆಸರಲ್ಲೆಲ್ಲ ನಕಲಿ ಪ್ರೊಫೈಲ್ಗಳನ್ನು ಮಾಡ್ತಿದ್ದಾರೆ ಅಂತ. ಹೆಂಗಿದು ನೋಡಿ, ಅತ್ಯುತ್ತಮವಾದಂತಹ ಇದು ಚೀನಾದ ವಿರುದ್ಧ ಈ ಹಿಂದೆ ಭಾರತದಲ್ಲಿ ಸಭೆ ಆದಾಗಲೂ ಕೂಡ ಎಲ್ಲ ಆಕ್ರೋಶವನ್ನು ಹೊರಹಾಕಿದ್ದನ್ನು ನೋಡಿದ್ದೀವಿ. ಇದೀಗ 5 ಐಸ್ ಅಂತ ಕರೀತಾರೆ, ಜಂಟಿ ಎಚ್ಚರಿಕೆ ಕೊಟ್ಟಿರೋದು. ಯಾರ್ಯಾರು ಇದು 5 ಐಸು? ಒಂದು ಅಮೆರಿಕ, ಬ್ರಿಟನ್, ಕೆನಡಾ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್, ಇವರೆಲ್ಲರೂ ಕೂಡ ಸೇರ್ಕೊಂಡು ಎಚ್ಚರಿಕೆ ಕೊಟ್ಟಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, ಚೀನಾದ ಮಿಲಿಟರಿ ಗುಪ್ತಚರ ಇಲಾಖೆ ಲಿಂಕ್ಡ್ಇನ್ ಮತ್ತು ಸೋಷಿಯಲ್ ಮೀಡಿಯಾವನ್ನು ಬಳಕೆ ಮಾಡಿಕೊಂಡು ನಕಲಿ HR ಖಾತೆಗಳನ್ನು ಮತ್ತು ಕನ್ಸಲ್ಟೆಂಟ್ ಪ್ರೊಫೈಲ್ಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಇವರ ಗುರಿ ಏನಿದೆ ಅಂತ ಹೇಳಿದ್ರೆ, ಅಮೆರಿಕದ ಮಿಲಿಟರಿ ಸಿಬ್ಬಂದಿ ಮತ್ತು ಗೌರ್ಮೆಂಟ್ ಅಧಿಕಾರಿಗಳು, ವಿಜ್ಞಾನಿಗಳು, ಪತ್ರಕರ್ತರು ಇವರೆಲ್ಲರನ್ನ ಗುರಿ ಮಾಡಿಕೊಂಡು ಹಣದ ಆಮಿಷವನ್ನು ಒಡ್ಡಿ ಅವರಿಂದ ಮಾಹಿತಿಯನ್ನು ಸಂಗ್ರಹ ಮಾಡೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಜಾಗತಿಕವಾಗಿರುವಂತಹ ಕೆಲ ಪ್ರಮುಖ ಕಂಪನಿಗಳ ಈ ಫೈನಾನ್ಸ್ ಇರುತ್ತಲ್ಲ, ಆ ಎಲ್ಲವನ್ನು ಕೂಡ ಹ್ಯಾಕ್ ಮಾಡಿ ಆ ಕಂಪನಿಗಳ ಮಾಹಿತಿಯನ್ನು ಕೂಡ ಇವರು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇಂಥದ್ದನ್ನು ಬಳಕೆ ಮಾಡಿಕೊಳ್ಳೋ ಪ್ರಯತ್ನವನ್ನ ಚೀನಾದವರು ಮಾಡ್ತಾ ಇದ್ದಾರೆ ಅಂತ ಇದೀಗ 5 ಐಸ್ ಅಂತ ನಾನು ಹೇಳಿದೆ. ಅದು ಅಮೆರಿಕ ಆಗಿರ್ಬೋದು, ಬ್ರಿಟನ್, ನ್ಯೂಜಿಲೆಂಡ್, ಈ ಎಲ್ಲ ದೇಶಗಳು ಕೂಡ ಚೀನಾದ ಮೇಲೆ ಇಂಥದ್ದೊಂದು ಗಂಭೀರವಾದಂತಹ ಆರೋಪವನ್ನು ಡೇಟಾ ಸ್ಕ್ಯಾಮ್ ಮುಖಾಂತರ ಮಾಡಿರುವಂಥದ್ದು. ಇದು ಅಮೆರಿಕ ಇರಾನ್ನಲ್ಲಿ ಆದಂತಹ ಬೆಳವಣಿಗೆ, ಲೆಬನಾನ್ ಇಸ್ರೇಲ್ನ ನಡುವೆ ಆದಂತಹ ಬೆಳವಣಿಗೆ ಮತ್ತು ಈ ಚೀನಾದ ವಿರುದ್ಧ 5 ಐಸ್ ಮಾಡಿರುವಂತಹ ಗಂಭೀರ ಆರೋಪ ಆಯಿತು.